ಮೊನ್ನೆ ತಾನೇ ವಿಜೇಂದ್ರ ಅವರು ಬಹಳ ಖಂಡನೆಯ ವಿಷಯನ ಮಾತಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾದಂಥ ಒಂದು ಕ್ಷತ್ರಿಯ ಮರಾಠ ಸಮಾಜದ ಮಹಾನ್ ಒಂದು ಸಮಾಜದ ಲೀಡರ್ ಮೇಲೆ ಬಹಳ ಅಸಭ್ಯವಾಗಿ ಅವರ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮರಾಠ ಸಮಾಜದ ಬಂಧುಗಳು, ಅಧ್ಯಕ್ಷರು, ಅಭಿಮಾನಿಗಳು, ಅದರ ಜೊತೆಗೆ ನಮ್ಮ ಜೈ ಭೀಮ್ ಸಂಘಟನೆಗಳು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಅಖಂಡ ಧಾರವಾಡ ಜಿಲ್ಲಾದಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲಿಗೆ ನಾವು ಇದು ಒಂದು ಫಸ್ಟ್ ಅವರು ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಒಂದು ಇಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ವಿಜೇಂದ್ರ ಅವರೇ, ನಿಮಗೊಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜಕಾರಣಿಯಲ್ಲಿ ಟೀಕೆ ಟಿಪ್ಪಣಿಗಳು ಸಾಕಷ್ಟುಗಳನ್ನು ಮಾಡ್ತಾ ಇರ್ತೀರಿ, ಅದು ನಿಮ್ಮ ತಮ್ಮ ಹೋಟಿಗಾಗಿ, ತಮ್ಮ ರಾಜಕೀಯಕ್ಕಾಗಿ. ಆದ್ರೆ ಒಂದು ಮಹಾನ್ ವ್ಯಕ್ತಿ ಎಲ್ಲಾ ಜಾತಿ ಜನಾಂಗಕ್ಕೆ ಕರ್ಕೊಂಡು ಏಕತಾ ಭಾವದಿಂದ ಇವತ್ತು ರಾಜಕೀಯನ ಮಾಡುವಂತ ಸಂತೋಷ್ ಲಾಡರ ವಿರುದ್ಧ ನೀವು ಏನು ಅಶಬ್ದದಿಂದ ಮಾತಾಡಿದ್ರಿ, ಆ ಶಬ್ದ ಎಲ್ಲರ ಬಾಯಲ್ಲಿ ಬರ್ಲಿಕ್ಕೆ ನಾವು ಸಹ ಸಿದ್ಧಿದ್ದೇವೆ. ಆದ್ರ ನಮ್ಮ ಶಿವಾಜಿ ಮಹಾರಾಜರ ವಂಶದಲ್ಲಿ ಹಿತ ಸಂಸ್ಕೃತಿಯನ್ನ ನಮಗೆ ಯಾರಿಗೂ ಕಲಿಸಿಲ್ಲ. ಆದ ಕಾರಣ ಇವತ್ತು ನೀವು ಏನು ಇದನ್ನ ಖಂಡನೆ ಮಾಡಿರಿ, ನಾವು ಇದನ್ನ ಖಂಡನೆ ಮಾಡ್ತಾ ಇದ್ದೇವೆ. ತಾವು ಕ್ಷಮೆಯನ್ನೇ ಯಾಚಿಸಿದ್ರೆ ಸರಿ, ಇಲ್ಲಾದ್ರೆ ಮುಂದಿನ ಬರುವಂತ ದಿನಗಳಲ್ಲಿ ನಾವು ರಾಜ್ಯ ತುಂಬಾ ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ಸದಾ ಸಿದ್ಧಿದ್ದೇವೆ. ರಾಜ್ಯದಲ್ಲಿ ಈಗ ಬರುವಂತ ದಿನಗಳಲ್ಲಿ ಇಲೆಕ್ಷನ್ ಇದೆ. ಇಂಥ ಮೂಮೆಂಟ್ ಅಲ್ಲಿ ನಾವು ಯಾವ್ದು ಜನಗಳಿಗೆ ತೊಂದರೆ ಆಗ್ಲಾರ್ದಂಗ ಮೌನವಾಗಿ ನಮ್ಮ ಎಲ್ಲಾ ಸಮಾಜದ ಬಂಧುಗಳು, ಎಲ್ಲಾ ಜಾತಿ ಜನಾಂಗದ ಸಮಾಜಗಳು ಬಂದು ನಾವು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ. ನಿಮ್ಮ ನಾಲ್ಗೆಯನ್ನ ಹುಷಾರಾಗಿ ಇಡಬೇಕು. ದಯವಿಟ್ಟು ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಂತ ಇದ್ದೇವೆ. ಇನ್ನೊಂದ್ಸಲ ಇಂಥ ಮಾತುಗಳು ಏನಾದ್ರು ನಮ್ಮ ಸಂತೋಷ್ ಲಾಡ್ ಅವರಾಗಿರ್ಬೋದು, ನಮ್ಮ ಮರಾಠ ಸಮಾಜದ ಬಂಧುಗಳ ಮೇಲೆ ಏನಾದ್ರು ನಿಮ್ಮ ನಾಲ್ಗೆ ಹರಿಬಿಟ್ರೆ ನಮ್ಮ ನಾಲ್ಗಿನೂ ಬಹಳ ಹಗರಾಗಿದೆ. ನಾಳೆ ನಾವು ಕ್ಷತ್ರಿಯರು ಎಲ್ಲದಕ್ಕೂ ರೆಡಿಯಾಗಿ ನಿಲ್ಬೇಕಾಗತ್ತೆ. ಆದ ಕಾರಣ ನಿಮ್ಗೆ ಇವತ್ತಿನ ದಿವಸ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೇವೆ. ನೀವು ಆದಷ್ಟು ಬೇಗ ಕ್ಷಮೆಯನ್ನ ಯಾಚಿಸಿದ್ರಿ, ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಸಹ ಹಾಕೊಳ್ಳಿಕ್ಕೆ ರೆಡಿಯಾಗಿದ್ದೇವೆ. ಬರುವಂತ ದಿನಗಳಲ್ಲಿ ಕರ್ನಾಟಕ ಬಂದ್ ಅನ್ನು ಕರೆಯನ್ನು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಿಮ್ಗೆ ನಾವು ಇಷ್ಟಪಡ್ತಾ ಇದ್ದೇವೆ.